ಮೇಲಾಧಿಕಾರಿಗಳ ಕಿರುಕುಳಕ್ಕೆ ನೊಂದು ಕೆಎಸ್ಆರ್ಟಿಸಿ ನೌಕರ ಸೂಸೈಡ್ ಮಾಡಿಕೊಂಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ರೊಳ್ಳಿ ಗ್ರಾಮದಲ್ಲಿ ನಡೆದಿದೆ. 45 ವರ್ಷದ ಶ್ರೀಶೈಲ ಬಸಯ್ಯ ವಿಭೂತಿ ಆತ್ಮಹತ್ಯೆಗೆ ಶರಣಾಗಿರುವ ವ್ಯಕ್ತಿ ಎಂದು ತಿಳಿದು ಬಂದಿದೆ. ಶ್ರೀಶೈಲ ಬಸಯ್ಯ ಬೆಳಗಿ ನಗರದಲ್ಲಿರುವಂತಹ ತಮ್ಮ ಬಾಡಿಗೆ ನಿವಾಸದಲ್ಲಿ ನೇಣಿಗೆ ಶರಣಾಗಿದ್ದು, ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬಸಯ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡಿಸ್ಟ್ರಿಕ್ಟ್ ಕಂಟ್ರೋಲರ್ ಡಿಪೋ ಮ್ಯಾನೇಜರ್ ವಿರುದ್ಧ ಕಿರುಕುಳ ನೀಡಿದ ಗಂಭೀರ ಆರೋಪ ಕೇಳಿ ಬಂದಿದ್ದು, ಸ್ಥಳಕ್ಕೆ ಬೆಳಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ರೀಶೈಲ ಬಸಯ್ಯ 2022ರಲ್ಲೂ ಇದೇ ರೀತಿ ಕಿರುಕುಳ ಆರೋಪ ಮಾಡಿದ್ರು. ಅಧಿಕಾರಿಗಳ ವಿರುದ್ಧ ಸಂಬಂಧಿಕರು ಕಿರುಕುಳದ ಆರೋಪ ಮಾಡಿದ್ದಾರೆ. ಎಂಡಿ ಪ್ರಿಯಾಂಕ್ ಎಂ ಅವರು ಕೂಡಲೇ ಈ ಘಟನೆಗೆ ಸಂಬಂಧಿಸಿದಂತೆ ಮುಂದೇನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇವತ್ತು ಬೆಳಗ್ಗೆ ಪ್ರಕರಣಗಳು ಈ ಡಿಪೋ ಮ್ಯಾನೇಜರಿಗೆ, KMPL ಮಾಸ್ತರಿಗೆ ಎಲ್ಲರಿಗೂ ಇದನ್ನು ಮಾಡಿ KMPL ನನಗೆ DC ಹೇಳ್ಯಾನ, ನನಗೆ ತರಲೇಬೇಕು ಇಟ್ಟು ಅಂತ ಕೇಳಕತ್ತೇನ ಅಂತ ಹೇಳಿದರು. ಸರ್ ಅದು ಯಾವ ಥರ ಹೇಳಂಗಿಲ್ಲ, DC ಹೇಳ್ಯಾನ, DC ಹೊಡಿ ಅಂತ ಹೇಳ್ತಾನೊಬ್ಬ, ನಾವು ಹೊಡಿತೀರಿ ಅಂತ ಕೇಳಿದ್ದೀನಿ ರೀ ನಾನು. ನನಗೆ DC ಹೇಳ್ಯಾನ, ಯಾರೂ ಮಾತಾಡಂಗಿಲ್ಲ ನೀವು ಅಂದ್ರೆ. ಅದಕ್ಕೆ ಡಿಪೋ ಮ್ಯಾನೇಜರ್ಗಳು ಏನು ಪ್ರಕರಣ ಅದಕ್ಕೆ ಏನೂ ಮಾತಾಡಲಿಲ್ಲ ರೀ. ಡಿಪೋ ಮ್ಯಾನೇಜರ್ ನಾಯ್ಕರ್ ಅಂತಾರೆ ಸರ್. ಪ್ರತಿಯೊಬ್ಬರದು ಈಗ ಅಬ್ಸೆಂಟ್. ಈ ಸರ್ ನೋಡ್ರಿ, ನಂದು 3 CF ಅದಾವ ರೀ, 3 ರಜಾ ಹಾಕೇನಿ ರೀ, ನಂದು ಅಬ್ಸೆಂಟ್ ಹಾಕ್ಯಾರ ರೀ. ಪ್ರತಿಯೊಬ್ಬರದು ಇವತ್ತು ಆಗು ಹೋಗುವಂಥಗಳು ಇವತ್ತು ಆಗೈತೆ ರೀ. ಇದು ಇನ್ನು ಮುಂದೆ ಆಗು ಹೋಗುವಂಥಗಳು ಆಗ್ತಾವ್ರಿ, ಇನ್ನೂ ಆಗ್ತಾವ್ರಿ. ಇವತ್ತು ನಾನು ಇಬ್ಬರನ್ನ ತಡೆಗಟ್ಟೀನಿ ರೀ. ನಾನು ಏನು ಮಾಡ್ಕೋಬೇಡ್ರಪ್ಪ, ನೀವು ಈ ಥರ ಮಾಡ್ಕೋಬೇಡ್ರಿ ಅಂತ ನಾನು ತಡೆಗಟ್ಟಿದ್ದೇನೆ ರೀ. ಆದರೂ ಕೂಡ ಏನೈತೆ ರೀ, ಈಗ ನಮ್ಮ ಗೌಡರ್ ಅಂತ ಇದ್ದರು, ಅವರು ನಂದು ಅಗಸಿ ಮಂದಿನ ಹಿಂಗೆ ನಾನು ಮುಗಿದೈತಪ್ಪ ನಂದು ಅಂತ ಹೇಳಕತ್ತಿದ್ರಿ. ಬೇಡ, ಈ ಥರ ಮಾಡ್ಕೋಬೇಡ, ಅದನ್ನು ಹೋರಾಡಮ್ಮ, ಅದ್ರ ಬಗ್ಗೆ ಏನೈತಿ ಅಂತ ಹೋರಾಡಮ್ಮ. ಘಟಕದೊಳಗೆ ಏನೈತಿ, ಲೋಕಲ್ ಅದೀನಿ ಅಂತ ಎಲ್ಲ ಥರನೂ ಮಾಡಕತ್ತಿದ್ರೆ ಯಾವುದೂ ನಡೆಯಂಗಿಲ್ಲ ರೀ ಸರ್. DC ಅವರ ಅದಕ್ಕೇನೈತಿ ಅವರೇ ಅನುಮತಿ ಕೊಡ್ತಾರಂತ ಅರ್ಥ ರೀ. ಇವ್ರು KMPL ಮಾಸ್ತರ ಇದೇ ಥರ ನನಗೆ ಕೇಳಕ್ಕೆ ಅಧಿಕಾರ ಐತಂತ ಯಾಕೆ ಹೇಳ್ತಾರೆ ರೀ? ಲೋಕಲ್ ಇದ್ದವ್ರು ಯಾರು ರೀ? ಲೋಕಲ್ KMPL ಮಾಸ್ತರ ಸರ್, ಅವರ ಹೆಸರು ಕೇಳ್ಬೋದು ರೀ. ಹೆಂಗೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ರೀ. ಅಲ್ಲಿ ಕೇಳ್ರಿ, ಈಗ ಹೆಂಗೆ ಇರ್ತೈತೆ ಅಂದ್ರೆ ಪ್ರತಿಯೊಂದು ಕಿರಿಕಿರಿ ಈ ಥರ ಮರ್ದು ಎಲ್ಲ ಎಷ್ಟು ಕಾರ್ಮಿಕರು ಬಂದಾರ್ರಿ ಸದ್ ನಿಮ್ಮ ಎದುರುಗಡೆ ಗೊತ್ತೈತ್ರ? 50 ಕಾರ್ಮಿಕರು ನಿಮ್ಗೆ ಎದುರುಗಡೆ ನಿಂತಾರ. ಆದರೆ ಇಲ್ಲಿ ಪ್ರೆಸ್ಮೆಂಟ್ದೊಳಗೆ ಮಾತಾಡೋರು ಒಂದು 7-8 ಮಂದಿ ನಿಂತೀವ್ರಿ ನಾವು. ಪ್ರತಿಯೊಬ್ಬರು ಕಾರ್ಮಿಕರು ಕೂಡ ಹೇಳ್ಸಂದ್ರೆ ಹೇಳಿಸ್ತೇನೆ ರೀ ನಾನು. ಇಲ್ಲಿ ಒಂದು ಡಿವಿಷನ್ದೊಳಗೆ, ಒಂದು ಡಿಪೋದೊಳಗೆ ಇರಬೇಕಾದ್ರೆ ಎಷ್ಟು ಆಫೀಸರ್ಗಳು DTO ಆಗಲ್ರಿ, ಎಷ್ಟು ದಿವಸ ಇರ್ಬೇಕು ಹೇಳ್ರಿ. ಅವರು ಮಾಡಿದಂಥ ಪ್ರಕರಣ ಇವತ್ತು ನೋಡ್ರಿ, ನಾ ಈಗ ಪ್ರೆಸ್ಮೆಂಟ್ದೊಳಗೆ ಮಾತಾಡೀನಿ ರೀ. ಈ ಮಾತಾಡಿದಕ್ಕೆ ನನ್ನ ಪ್ರಕರಣಗಳು ಈಗ ತೆಗಿಯಂಗಿಲ್ಲ ರೀ. ಮುಂದೆ ಇನ್ನೂ 1 ವರ್ಷ ಬಿಟ್ಟಾದ್ರೂ ಇದನ್ನು ತೆಗಿತಾರ್ರಿ. ಮುಂದೆ ಆಗ ಹೋಗುವಂಥವು ನಾನು ಇದೇ ಪ್ರಕರಣ ಮಾಡ್ಕೊಂಡಲ್ಲೇ ಬೇಕಾಗತ್ತೆ ರೀ. ಸರ ನಾವು ಡ್ಯೂಟಿ ಹೋಗಿರ್ತೀವಿ ರೀ. ಈಗ 3 ದಿವಸ ಡ್ಯೂಟಿ ಹೋಗಿರ್ತೀವಿ ರೀ, ಬೆಂಗಳೂರು ಹೋಗಿರ್ತೀವಿ ರೀ. ಈಗ 8 ತಾಸಿನ ಡ್ಯೂಟಿ ಇರ್ತವ್ರು, 12 ತಾಸು ನಮಗೆ ದುಡಿಸ್ಕೊಂತಾರೆ. ಪ್ರತಿಯೊಬ್ಬರೂ ಡಬಲ್ಲು ತ್ರಿಬಾಲು ದುಡಿಸ್ಕೊಂತಾರೆ, ಸಿಕ್ಕಾಪಟ್ಟೆ ಇವತ್ತು ಬೆಳಗ್ಗೆ ಮಾತಾಡಿ ಬಂದೀನಿ ರೀ. ಯಾರ ಕಾರ್ಮಿಕರಿಗೆ ತೊಂದರೆ ಕೊಡಬೇಡ್ರಿ ನೀವು. ಯಾರ ಕಾರ್ಮಿಕರಿಗೆ ತೊಂದರೆ ಕೊಟ್ರೆ ಅದು ಏನಾಗ್ತೈತೆ ರೀ, ಡಬಲ್ಲು ತ್ರಿಬಾಲು ದುಡಿಸಿದ್ರೆ ನೀವು ಅರ್ನಿಂಗ್ ತೋರಿಸ್ತೀರಿ. ಡಿಪೋ ಮ್ಯಾನೇಜರಿಗೆ ಡಿವಿಷನ್ದಿಂದ ಕೊಟ್ಟರು, ಸೆಂಟ್ರಲ್ದಿಂದ ಕೊಟ್ಟರು, ಕೊಡ್ತಾರೆ, ಇಲ್ಲ ಅನ್ನಂಗಿಲ್ಲ. ಇಲ್ಲಿ ಕಾರ್ಮಿಕರು ಎಷ್ಟು ಗರ್ತ್ರ ತ್ರಾಸ ಆಗ್ತೈತೆ ಅನ್ನೋದು ಬೇಕ್ರೆ, ಸಿಬ್ಬಂದಿಗಳು ಬೇಕ್ರಿ. ಇಲ್ಲಿ ಸಿಬ್ಬಂದಿಗಳು ಇಲ್ಲ. ಇವತ್ತು ನೋಡ್ರಿ, ನಾನು ಈ ಪ್ರೆಸ್ಮೆಂಟ್ದೊಳಗೆ ಮಾತಾಡ್ತೀನಂದ್ರೆ ನನ್ನ ಟಾರ್ಗೆಟ್ ಮಾಡ್ತಾರೆ. ಈಗ ಮಾಡಂಗಿಲ್ಲ ರೀ, 2 ವರ್ಷ ಬಿಟ್ಟು ಮಾಡ್ತಾರೆ. 2 ವರ್ಷ ಬಿಟ್ಟು ಆದರೂ ಇದೇ ಪ್ರಕರಣ ರೀ, ನಂದು ಸೇಮ್ ಇದೇ ಪ್ರಕರಣ ಆಗ್ತೈತೆ ರೀ. ಯಾಕಂದ್ರೆ ಇವ್ರು ಕೂಡ ಸಂಸ್ಥೆದವ್ರು ಕೂಡ ಗುದ್ದಾಡಕ್ಕಾಗಂಗಿಲ್ಲ. ನಾನು ಇದೇ ಥರನ ಮಾಡ್ಕೋಬೇಕಾಗತ್ತೆ ರೀ. ನನ್ನ ಹೆಂಡ್ರ ಮಕ್ಕಳು ನಾನು ಮಾಡ್ಕೊಂತೀನಿ ಅಂತ. ಯಾಕಂದ್ರೆ ನನಗೆ ಯಾಕಂದ್ರೆ ಸಿಬ್ಬಂದಿಗಳು ಅಂಜಿಸಿಬಿಡ್ತಾರೆ ರೀ. ನೀ ಹಿಂಗ್ಯಾಕೆ ಅಂತ. ಇವತ್ತು ಬೆಳಿಗ್ಗೆ ವಿಡಿಯೋ ಮಾಡ್ಯಾರ್ರಿ ಸೆಕ್ಯೂರಿಟಿಗಳು. ಈ ಕುರಿತು ನಿಮ್ಮ ಪ್ರಸಂಗದ ಕುರಿತು ಇವತ್ತು ನಾವು ಬೆಳಿಗ್ಗೆ 8 ಮಂದಿ ವಿಡಿಯೋ ಐತ್ರಿ ಸೆಕ್ಯೂರಿಟಿ ಕಡೆ ರೀ. ಇದ KMPL ಸರ್ ಮಾತಾಡ್ತಾರೆ. ನಾವು ನಾಳೆಗೆ ಆ ಶವ ತಗೊಂಡ DC ಕಚೇರಿ, ಜಿಲ್ಲಾಧಿಕಾರಿ ಅವ್ರ ಕಚೇರಿ ಮುಂದೆ ಇಡ್ತೇವೆ. ಮತ್ತು ತಕ್ಷಣ ಇದು ಆ್ಯಕ್ಷನ್ ಆಗಬೇಕು. ವಿಭಾಗೀಯ ನಿಯಂತ್ರಣಾಧಿಕಾರಿ ಅವರಿಗೆ ಶಿಕ್ಷೆ ಆಗಬೇಕು, ಅವ್ರನ್ನ ಡಿಸ್ಮಿಸ್ ಮಾಡಬೇಕು. MD ಮೇಡಮ್ ಅವ್ರನ್ನ ಕೇಳ್ಕೊಳ್ಳೋದಿಷ್ಟ, ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಯವರು ಡಿಸ್ಮಿಸ್ ಮಾಡಬೇಕು. ಯಾಕಂದ್ರೆ ಎಷ್ಟು ಜೀವಗಳು ಹೊಂಟವು ಘಟಕದೊಳಗೆ ಹರೇಸ್ಮೆಂಟ್ ಸಿಕ್ಕಾಪಟ್ಟೆ ಆಗೈತಿ. ಒಂದು ವೇಳೆ MD ಮೇಡಮ್ ಅವ್ರನ್ನ ದಯವಿಟ್ಟು ಹೇಳ್ತೀನಿ, ವಿಭಾಗೀಯ ನಿಯಂತ್ರಣಾಧಿಕಾರಿ ನಿತಿನ್ ಹೆಗಡೆ ಅವ್ರಿಗೆ ಡಿಸ್ಮಿಸ್ ಮಾಡಲಿಲ್ಲ, ನಾವು ಜಿಲ್ಲಾಧಿಕಾರಿಯವ್ರ ಕಚೇರಿಯವ್ರ ಮುಂದೆ ಈಗೇನು ನಮ್ಮ ವ್ಯಕ್ತಿ ಸಾವನ್ನಪ್ಪಿದ್ದಲ್ಲ ಅವ್ರ ಶವ ಇಟ್ಕೊಂಡು ನಾವು ಹೋರಾಟ ಮಾಡ್ತೇವೆ. ಇದು ಸತ್ಯ. ನಮ್ಮ ಹೆಸರು ಸೂರ್ಯಕಾಂತ್ ಪರಾಂಡೆ, ಭಾರತೀಯ ಮಜ್ದೂರ್ ಸಂಘದ ಸಂಘಟನಾ ಕಾರ್ಯದರ್ಶಿ.